ಇವರು ನನ್ನ ಪ್ರೀತಿಯ ಅತ್ತೆ ಅರ್ಪಿತಾ ಅಂತ. ಅತ್ತೆ, ಇವಳು ಪಲ್ಲವಿ ಅಂತ. ಉಳಿದಿದ್ದೆಲ್ಲ ಎಲ್ಲರ ಮುಂದೆ ಹೇಳ್ತೀನಿ. ಈಗ ಒಳಗೆ ಬರ್ಬೋದಾ ಎಂದನು ವರುಣ್ ನಾಟಕೀಯವಾಗಿ. ಅವನ ಬಗ್ಗೆ ಗೊತ್ತಿದ್ದರಿಂದ ಅನುಮಾನ ಪಡದೆ ಸರಿ ಬಾ ಎಂದು ಹೊಳ ನಡೆದರು ಅರ್ಪಿತಾ. ಬನ್ನಿ ಪಲ್ಲವಿ ಎಂದವನ ಹಿಂದೆ ಕೀಳಿಕೊಟ್ಟ ಗೊಂಬೆಯಂತೆ ಹೋದಳು ಪಲ್ಲವಿ. ಮನೆಯೊಳಗೆ ಬಂದವನ ಎದುರಲ್ಲಿ ಸೋಫಾ ಮೇಲೆ ಕುಳಿತು ಟಿವಿ ನೋಡುತ್ತಿದ್ದವರು ತಿರುಗಿ ನೋಡಿದರು. ಊಟದ ನಂತರ ಸ್ವಲ್ಪ ಹೊತ್ತು ಟಿವಿ ನೋಡುವುದು ಮನೆಯವರ ರೂಢಿ. ಹಾಯ್ ಎವ್ರಿವನ್, ಅಟೆನ್ಷನ್ ಪ್ಲೀಸ್ ಎಂದನು ಗಂಭೀರವಾಗಿ ಎಲ್ಲರೆಡೆ ದೃಷ್ಟಿ ನೆಟ್ಟು. ನಸುನಕ್ಕ ರಮೇಶ್. ಏನು ಬರು ಇದು? ಯಾವಾಗ ಬಂದೆ? ಬಾ ಊಟ ಮಾಡು. ಇದು ಯಾರೋ ಎಂದರು ಅವನ ಹಿಂದೆ ನಿಂತಿದ್ದ ಹುಡುಗಿ ನೋಡಿ. ಅದನ್ನೇ ಹೇಳೋಕೆ ಬಂದೆ ಮಾವ, ಸ್ವಲ್ಪ ಹೊತ್ತು ಸಮಯ ಕೊಟ್ಟರೆ ಎಲ್ಲ ಹೇಳ್ತೀನಿ ಎಂದನು ಕಣ್ಣು ಕಿರಿದಾಗಿಸಿ. ಸರಿ ಹೇಳು ಎಂದರು ರಮೇಶ್. ಎಲ್ಲರ ನೋಟ ಪಲ್ಲವಿಯ ಮೇಲೆ ಇತ್ತು, ಜೊತೆಗೆ ಕಾತುರವೂ ಕೂಡ. ಇವರು ಪಲ್ಲವಿ ಅಂತ, ನನ್ನ ಗೆಳೆಯನ ತಂಗಿ. ಅವನು ಅರ್ಜೆಂಟಾಗಿ ಒಂದು ಕೇಸ್ ಕೆಲಸದ ಮೇಲೆ 2 ತಿಂಗಳು ಬೇರೆ ಕಡೆ ಹೋಗಬೇಕಾಗಿತ್ತು. ಅದಕ್ಕೆ ಇವರ ಜವಾಬ್ದಾರಿ ನನಗೆ ವಹಿಸಿ ಹೋಗಿದ್ದಾನೆ. ಆದರೆ ನನಗೆ ಇವರ ಹೊರಗಡೆ ಎಲ್ಲೂ ಇರಿಸುವುದಕ್ಕಿಂತ ಇಲ್ಲೇ ಎಲ್ಲರ ಜೊತೆ ಇದ್ದರೆ ಸೇಫ್ ಅಂತ ಇಲ್ಲಿಗೆ ಕರ್ಕೊಂಡು ಬಂದೆ. ನೀವು ಒಪ್ಪಿದರೆ ಮಾತ್ರ, ಇಲ್ಲಾಂದರೆ ಬೇರೆ ವ್ಯವಸ್ಥೆ ಮಾಡುವೆ ಎಂದನು ಇರುವ ವಿಷಯ ಹೇಳಿ ಉತ್ತರ ನಿರೀಕ್ಷಿಸಿ. ಅದಕ್ಕೇನೋ ಇರಲಿ ಬಿಡು, ನಮಗೇನು ತೊಂದರೆ ಇಲ್ಲ. ಅವಳಿಗೆ ಒಬ್ಬಳಿಗೆ ಊಟ ಹಾಕಿ ನೋಡ್ಕೊಳ್ಳೋದು ನಮಗೆ ಹೊರೆ ಏನಲ್ಲ. ಏನಮ್ಮ ನಿನ್ನ ಹೆಸರು? ಅಪ್ಪ ಅಮ್ಮ ಎಲ್ಲಿದ್ದಾರೆ? ನಮ್ಮನೇಲಿರೋಕ್ಕೆ ನಿನಗೇನು ಅಭ್ಯಂತರವಿಲ್ಲ ತಾನೆ ಎಂದರು ಅಶೋಕ್ ಕಾಳಜಿಯಿಂದ. ಅವರ ಮಾತಿಗೆ ತಲೆ ತಗ್ಗಿಸಿ, ಇಲ್ಲ ಸರ್ ಇರ್ತೀನಿ. ನನ್ನ ಹೆಸರು ಪಲ್ಲವಿ ಅಂತ. ನನಗೆ ಅಪ್ಪ ಅಮ್ಮ ಇಲ್ಲ, ನಾನು ಅನಾಥೆ ಎಂದು ಸುಮ್ಮನಾದಳು. ಎಲ್ಲರ ಮುಖದಲ್ಲೂ ಬೇಸರ ಇತ್ತು. ಹೌದಾ, ಸಾರಿ ನಮ್ಮ, ನನಗೆ ಗೊತ್ತಿರಲಿಲ್ಲ ಎಂದರು ಅಶೋಕ್. ಪರವಾಗಿಲ್ಲ ಎಂಬಂತೆ ತಲೆ ಆಡಿಸಿದಳು. ನೋಡಿ ಪಲ್ಲವಿ, ಇವರು ರಮೇಶ್ ಮಾವ ಅರ್ಪಿತಾ ಅತ್ತೆ, ಅಶೋಕ್ ಮಾವ ನಿರುಪಮಾ ಅತ್ತೆ, ನರಸಿಂಹ ಅಂಕಲ್ ಮೀನಾ ಆಂಟಿ. ಇನ್ನು ಇವರು ಮಾವಂದಿರ ಮಕ್ಕಳು, ಸೊಸೆ ಆಕಾಶ್ ಅಂಜನಾ, ಅಭಿಮನ್ಯು ಶ್ರೀನಿಕಾ, ಇಶಾನ್ ಸಂಜನಾ, ಪ್ರಣತಿ ಸಮರ್ಥ್, ಸಾತ್ವಿಕ್ ಇಂಚರ್, ಮತ್ತು ಇವರು ಮೀನಾ ಆಂಟಿ ಮಗಳು ಸನ್ನಿಧಿ ಅಂತ. ಇನ್ನೊಂದು ಅಕ್ಕ ಪ್ರಜ್ಞಾ ಗಂಡನ ಮನೆಗೆ ಹೋಗಿದ್ದಾಳೆ ಎಂದನು. ಎಲ್ಲರ ಪರಿಚಯ ಮಾಡಿಸಿ ಎಲ್ಲರಿಗೂ ಕೈ ಮುಗಿದು ನಮಸ್ಕರಿಸಿದಳು ಪಲ್ಲವಿ. ಅವಳ ಮುಖದಲ್ಲಿ ಆಶ್ಚರ್ಯ ಸ್ಪಷ್ಟ. ಇದು ಅವನ ಅಜ್ಜಿ ಮನೆ ಪಲ್ಲವಿ. ಅವನ ಅಮ್ಮ ದೊಡ್ಡಮ್ಮ ತಂಗಿಯರು ಅವರ ಮನೆಯಲ್ಲಿದ್ದಾರೆ. ಆಗಾಗ ಇಲ್ಲಿಗೆ ಬರ್ತಾರೆ, ಆಗ ಪರಿಚಯ ಮಾಡ್ತೀವಿ. ಇವನಿಗೆ ಈ ಮನೆಯಲ್ಲಿ ಇರೋಕ್ಕೆ ಇಷ್ಟ, ಅದಕ್ಕೆ ಇಲ್ಲೇ ಇರ್ತಾನೆ. ನನ್ನ ತಂದೆ ತಾಯಿ ರೂಮ್ನಲ್ಲಿದ್ದಾರೆ. ಅಭಿ ಶ್ರೀ ಹೊರಗಡೆ ಹೋಗಿದ್ದಾರೆ, ಇನ್ನೇನೋ ಬರ್ತಾರೆ ಎಂದರು ರಮೇಶ್ ಅವಳ ಅನುಮಾನ ಬಗೆಹರಿಸಲು. ನಿಮ್ಮದು ತುಂಬ ದೊಡ್ಡ ಕುಟುಂಬ ಸರ್. ಈ ಕಾಲದಲ್ಲಿ ಇಷ್ಟೊಂದು ಜನ ಒಟ್ಟಿಗೆ ಇರ್ತಾರಂದರೆ ನಂಬೋಕೆ ಆಗ್ತಿಲ್ಲ. ನಿಜಕ್ಕೂ ತುಂಬ ಸುಂದರವಾಗಿದೆ ನಿಮ್ಮ ಕುಟುಂಬ ಸರ್, ಮನ ತುಂಬಿ ಹೊಗಳಿದಳು ಪಲ್ಲವಿ. ಅನಾಥೆಯಾದ ಅವಳಿಗೆ ತಿಳಿದಿತ್ತು ಕುಟುಂಬವಿಲ್ಲದ ನೋವು. ನೋಡಮ್ಮ ಪಲ್ಲವಿ, ನೀ ನಮ್ಮ ಮಕ್ಕಳ ಥರನೇ ಅಂಕಲ್ ಅನ್ನು, ಇಲ್ಲ ಅಪ್ಪ ಅನ್ನು. ಈ ಸರ್ ಅನ್ನುವ ಫಾರ್ಮಾಲಿಟೀಸ್ ಬೇಡ ಎಂದರು ಅಶೋಕ್. ಸರಿ ಅಂಕಲ್ ಎಂದಳು ಮುಗುಳ್ನಗೆ ಬೀರಿ. ಸನ್ನಿಧಿ ಮಾತ್ರ ಅವಳ ಸೂಕ್ಷ್ಮವಾಗಿ ದಿಟ್ಟಿಸುತ್ತಿದ್ದಳು. ಅಂಜನಾ, ಈ ಹುಡುಗಿಗೆ ಇರೋಕ್ಕೆ ರೂಮ್ ವ್ಯವಸ್ಥೆ ಮಾಡಿಬಿಡು. ಅವರಿರುವಷ್ಟು ದಿನ ಏನು ತೊಂದರೆ ಆಗೋದು ಬೇಡ, ಹೋಗು ಎಂದರು ರಮೇಶ್. ಮನೆಯ ಪ್ರತಿಯೊಂದು ವಿಷಯವನ್ನು ಅಂಜನಾ ಬೇಗ ಗ್ರಹಿಸಬಲ್ಲವಳಾಗಿದ್ದರಿಂದ ಅವ್ರು ಗೆಸ್ಟ್ ರೂಮ್ನಲ್ಲಿ ಉಳಿದುಕೊಳ್ಳಲಿ ಮಾವ, ಆದರೆ ಆ ರೂಮ್ ಕ್ಲೀನ್ ಮಾಡಿಸಿಲ್ಲ. ನಾಳೆ ಕ್ಲೀನ್ ಮಾಡಿಸಿ ಇವರಿಗೆ ಇರೋಕ್ಕೆ ವ್ಯವಸ್ಥೆ ಮಾಡುವೆ. ಈಗ ಇಲ್ಲೇ ಯಾವುದಾದ್ರೂ ರೂಮ್ನಲ್ಲಿ ಅಡ್ಜಸ್ಟ್ ಮಾಡಿಸಿಕೊಳ್ಳಿ ಎಂದಳು ಅಂಜನಾ. ಅವಳಿಗೆ ಪಲ್ಲವಿ ಬರುವುದು ತಿಳಿದಿರಲಿಲ್ಲ. ಸರಿ, ಹಾಗಾದರೆ ಇವತ್ತು ನಿನ್ನ ಜೊತೆನೇ ಇರಲಿ. ಶ್ರೀನಿಕಾ ಆರೋಗ್ಯ ಸರಿಯಿಲ್ಲ, ಅಭಿ ಅವಳ ಜೊತೆಗಿರಲಿ. ಪಲ್ಲವಿ ನೀನು ಅಂಜನ ಜೊತೆ ಮಲಗು. ನಾಳೆ ನಿನಗೆ ಬೇರೆ ರೂಮ್ನಲ್ಲಿ ಎಲ್ಲ ವ್ಯವಸ್ಥೆ ಮಾಡಿಕೊಡ್ತೀವಿ. ಆಕಾಶ್ ನೀನು ವರುಣ್ ಜೊತೆ ಇರು. ಇವತ್ತು ಏನು ಎಂದರು ಮಗನೆಡೆ ನೋಡಿ ಆದೇಶಿಸಿ. ಸರಿ ಡ್ಯಾಡ್ ಎಂದನು ಆಕಾಶ್. ಹೆಂಡತಿಯಿಂದ ದೂರ ಇರಬೇಕು ಎಂದು ಚಡಪಡಿಸುತ್ತಿದ್ದನು. ಹೋಗಮ್ಮ ಪಲ್ಲವಿ, ಫ್ರೆಶ್ ಆಗಿ ಬಾ, ಊಟ ಮಾಡುವೆ ಅಂತೆ. ಏನು ಸಂಕೋಚ ಪಡ್ಕೋಬೇಡ, ಏನೇ ಬೇಕಾದರೂ ನೇರವಾಗಿ ಕೇಳು, ಭಯಪಡಬೇಡ. ಇದನ್ನು ನಿಮ್ಮನೆ ಅಂತಾನೆ ತಿಳಿದುಕೋ, ಸರಿನಾ ಎಂದರು ರಮೇಶ್ ಅವಳ ತಲೆ ಸವರಿ. ಸರಿ ಅಂಕಲ್ ಎಂದವಳು ತಲೆ ಆಡಿಸಿ ಹೋದಳು ಫ್ರೆಶ್ ಆಗಲು. ಆಗ ತಾನೇ ಮನೆಗೆ ಬಂದ ಅಭಿಮನ್ಯು ಶ್ರೀನಿಕನ ನೋಡಿ, ಅಭಿ, ಇಷ್ಟು ಹೊತ್ತಿನವರೆಗೂ ಎಲ್ಲಿ ಹೋಗಿದ್ರಿ? ಈಗ ಬರ್ತಿದ್ದೀರಾ? ಡಾಕ್ಟರ್ ಏನಂದ್ರು ಎಂದರು ಅಶೋಕ್ ಮಗ ಸೊಸೆಯಡೆ ನೋಡಿ. ತೊಂದರೆ ಏನಿಲ್ಲಪ್ಪ, ಅವಳು ಚೆನ್ನಾಗೇ ಇದ್ದಾಳೆ. ಇವಳಿಗೆ ನಾಳೆ ಕಾಲೇಜ್ಗೆ ಕಳಿಸ್ಬೇಕು, ಅದಕ್ಕೆ ಕೆಲವು ವಸ್ತುಗಳನ್ನು ತರೋಕ್ಕೆ ಹೋಗಿದ್ವಿ. ಎಲ್ಲ ತಗೊಂಡು ಬರೋದ್ರೊಳಗೆ ತಡ ಆಯಿತು ಎಂದನು ಅಭಿ. ಸರಿ ಬಿಡು, ಆ ಹುಡುಗಿ ಪಲ್ಲವಿ ಅಂತ ಎಂದವರ ಮಾತನ್ನು ತಡೆಯುವಂತೆ. ಗೊತ್ತಪ್ಪ, ವರುಣ್ ಮೊದಲೇ ಈ ವಿಚಾರ ಹೇಳಿದ್ದಾನೆ.
ಅವರು ಇಲ್ಲಿರೋಕ್ಕೆ ನಂದೇನು ಅಭ್ಯಂತರವಿಲ್ಲ. ಅವ್ರಿಗೆ ಎಷ್ಟು ದಿನ ಬೇಕೋ ಅಷ್ಟು ದಿನ ಇರಲಿ ಎಂದವನು ಗಡಿಬಿಡಿಯಲ್ಲಿ. ನಾನು ಬಟ್ಟೆ ಬದಲಾಯಿಸಬೇಕು. ನಮಗೆ ಊಟ ಬೇಡ. ಅಮ್ಮ ಹೊರಗಡೆನೇ ಮುಗಿಸಿದ್ದೇವೆ. ಶ್ರೀ ನಡಿ, ನಿಂಗೆ ಮಾತ್ರೆ ಕೊಡಬೇಕು. ಸಮಯ ಆಗಿದೆ, ಗುಡ್ ನೈಟ್ ಎಂದವನು ರೂಮಿಗೆ ನಡೆದನು. ಹೆಂಡತಿಯ ಎಳೆದುಕೊಂಡು ಮಗ ಸೊಸೆಯ ಕಾಳಜಿ ಮಾಡುವುದು ನೋಡಿ ಹೆತ್ತವರ ಹೊಟ್ಟೆ ತನ್ನಗಾಗಿತ್ತು. ರೂಮಿಗೆ ಬಂದ ಅಭಿಮನ್ಯು ಬೇಗನೆ ಅವಸರದಲ್ಲಿ ಬಟ್ಟೆ ಹಿಡಿದು ಬಾತ್ರೂಮ್ಗೆ ಸೇರಿದ. ಅವನಿಗೆ ಬೆಳಿಗ್ಗೆಯಿಂದ ಒಂದೇ ಸಮನೆ ಅದೇ ಬಟ್ಟೆಯಲ್ಲಿ ತಿರುಗಾಡಿದ್ದರಿಂದ ಕಿರಿಕಿರಿಯಾಗುತ್ತಿತ್ತು. ಅವನ ರೀತಿಗೆ ಯಪ್ಪ, ಇವರೇನು ಬೆಳಿಗ್ಗೆ ಮಧ್ಯಾಹ್ನ ಸಂಜೆ ರಾತ್ರಿ ಅಂತ ಬರೀ ಸ್ನಾನ ಮಾಡೋದೇ ದೊಡ್ಡ ಕೆಲಸ ಮಾಡಿಕೊಂಡಿದ್ದಾರೆ. ನಮ್ಮನೆ ಥರ ಮನೆಗೆ ಬರೀ 1 ಬಕೆಟ್ ಬಿಸಿ ನೀರು ಬರೋ ಥರ ಇದ್ದಿದ್ರೆ ಸರಿ ಹೋಗೋದು. ಹಾಗೇನು ಮಾಡ್ತಿದ್ರು? ನನಗೆ ವಾರಕ್ಕೆ 2 ಸಲ ಸ್ನಾನ ಮಾಡೋಕ್ಕೆ ಕಷ್ಟ. ಇಲ್ಲಿ ದಿನ ಮಾಡಬೇಕು. ಛೇ, ಈ ಶ್ರೀಮಂತರ ಸಾವಾಸ ನನ್ನ ಅಂಥವಳಿಗಲ್ಲ. ಸ್ವಚ್ಛತೆ ಅಂತಾನೆ ಜೀವನ ಬೇಸರ ಮಾಡ್ತಾರೆ. ಮುಖ ಊದಿಸಿಕೊಂಡು ಗೊಣಗುತ್ತಿದ್ದಳು. ಸ್ನಾನ ಮುಗಿಸಿ ಬಂದ ಅಭಿ, ಹೇ ಭಜನೆ, ಏನು ಗೊಣಗೊಣ ಅಂತಿದ್ಯಾ? ಹೋಗು ಬೇಗ ಸ್ನಾನ ಮಾಡು. ಈಗೇನು ಕೈಗೆ ಪಟ್ಟಿ ಇಲ್ವಲ್ಲ ಎಂದನು ದಿನ ಅಂಜನ ಸಹಾಯ ಮಾಡುತ್ತಿದ್ದರಿಂದ. ಬೇಡ, ನನಗೆ ತಲೆಗೆ ಇನ್ನೂ 15 ದಿನ ನೀರು ಹಾಕಬೇಡಿ ಅಂತ ಹೇಳಿದ್ದಾರೆ ತಾನೆ. ನಿಮಗೆ ನೆನಪಿಲ್ಲ, ನನಗೆ ನೆನಪಿದೆ ಎಂದಳು ಸ್ನಾನ ಮಾಡಲು ಸೋಮಾರಿತನ ತೋರಿಸಿ. ಹಲೋ ಕೂಲ್, ನಾನು ಹೇಳಿದ್ದು ತಲೆಗೆ ಬೇಡ, ಬರೀ ಮೈಗೆ ಬಿಸಿ ನೀರು ಹಾಕು ಅಂತ. ನೀನು ಸರಿಯಾಗಿ ಸ್ನಾನ ಮಾಡಿ ತಿಂಗಳಾಗ್ತಾ ಬಂತು. ಹೋಗು ಬೇಗ ಗದರಿದನು ಮುದ್ದಿನ ಮಡದಿಗೆ. ಹೇ ಹೋಗ್ರಿ, ನನಗೆ ಆಗೋಲ್ಲ, ತುಂಬ ಸುಸ್ತು, ನಾನು ಮಲಗಬೇಕು ಎಂದಳು ಕೊಸರಿ ಮಲಗಿಕೊಂಡು. ಅವಳ ಹೇಳಿದು ಕೂರಿಸಿದವನು, ಸ್ನಾನ ಮಾಡಿ ಬಂದು ಮಲಗು, ಚೆನ್ನಾಗಿ ನಿದ್ದೆ ಬರ್ತದೆ. ನಾಳೆಯಿಂದ ಕಾಲೇಜ್ಗೆ ಕಳಿಸ್ಬೇಕು ಅಂದರೆ ಹೋಗು, ಫ್ರೆಶ್ ಆಗಿ ಬಾ. ಇಲ್ಲ ಗಬ್ಬುನಾಥ ಹೊಡಿತಿರುವ ನಿನ್ನ ಯಾರೂ ಹತ್ರ ಸೇರಿಸಲ್ಲ. ಗಬ್ಬು ಹುಡುಗಿನ ಕಾಲೇಜ್ಗೆ ಕಳಿಸ್ತಾರಾ ಎಂದನು ತುಸು ಹೆಚ್ಚೆ ಅನುಕಿಸಿ. ಸರಿ ಹೋಗ್ತೀನಿ ಬಿಡಿ, ನಾನೇನು ಗಬ್ಬು ಅಲ್ಲ ಎಂದವಳು ಮೂತಿ ತಿರುವಿ ಸ್ನಾನಕ್ಕೆ ಹೋದಳು. ಆಕಾಶ್ ಆಫೀಸ್ ರೂಮ್ನಲ್ಲಿ ಆಸ್ಪತ್ರೆಗೆ ಸಂಬಂಧಿಸಿದ ಕೇಸ್ ಸ್ಟಡಿ ಮಾಡುತ್ತಿದ್ದುದರಿಂದ ವರುಣ್ ತನ್ನ ರೂಮ್ನಲ್ಲಿ ಮಲಗಲು ಬೆಡ್ ಸರಿ ಮಾಡಿಕೊಳ್ಳುತ್ತಿದ್ದ. ಡೋರ್ ನೂಕಿದ ಸದ್ದಿಗೆ ತಿರುಗಿದವನು ಮತ್ತೆ ತನ್ನ ಕೆಲಸ ಮುಂದುವರಿಸಿದ. ಬಾಗಿಲಲ್ಲಿ ಸನ್ನಿಧಿ ನಿಂತಿದ್ದಳು. ಅವನ ನಿರ್ಲಕ್ಷ್ಯಕ್ಕೆ ಹುರಿದು ಹೋಯಿತು ಸನ್ನಿಧಿಗೆ. ವರುಣ್ ಎಂದಳು ಅಸಮಾಧಾನದಲ್ಲಿ. ಅವನೇನೂ ಪ್ರತಿಕ್ರಿಯೆ ನೀಡಲಿಲ್ಲ. ವರುಣ್, ನಾನು ನಿಮ್ಮನ್ನೇ ಕರಿತಿರೋದು ಎಂದಳು ತುಸು ಕೋಪದಿಂದ. ತಿರುಗಿ ನೋಡದೆ, ಹೇಳಿ, ಕೇಳಿಸ್ತಿದೆ, ನಾನೇನು ಕಿವುಡ ಅಲ್ಲ ಎಂದನು ತನ್ನ ಕೆಲಸ ಮುಂದುವರಿಸಿ. ನೀವು ಕಿವುಡ ಅಲ್ಲ, ಜಾಣ ಕಿವುಡ, ಬೇಕಂತಲೇ ಮಾಡ್ತೀರಾ ಎಂದಳು ಒಳ ಬರುತ್ತಾ. ನಾನೇನು ಮಾಡಿದೆ ಸನ್ನಿಧಿ ಮೇಡಮ್, ನನ್ನ ಪಾಡಿಗೆ ನಾನಿದ್ದೀನಿ. ನನ್ನಿಂದ ನಿಮ್ಮ ಮದುವೆಗೆ ಏನಾದರೂ ತೊಂದರೆ ಆಗಿದೆಯಾ ಎಂದನು ವ್ಯಂಗ್ಯವಾಗಿ. ಅವಳಿಗೆ ಜಲಸಿಯಾಗಿರುವುದು ತಿಳಿದಿತ್ತು. ನನ್ನ ಮದುವೆ ಸುದ್ದಿ ಇವಾಗ ಯಾಕೆ ತೆಗಿತಿದ್ದೀರಾ? ಮೊದಲು ನಾನು ಕೇಳಿದಕ್ಕೆ ಉತ್ತರ ಕೊಡಿ. ಯಾರ ಹುಡುಗಿ ಎಂದಳು ಮೂತಿ ಕೆಂಪು ಮಾಡಿಕೊಂಡು. ಯಾಕೆ ಕಣ್ಣು ಕಾಣಿಸ್ದಿಲ್ವಾ? ನನ್ನ ಗೆಳೆಯನ ತಂಗಿ ಪಲ್ಲವಿ ಎಂದನು ಉದಾಸೀನವಾಗಿ ಹೇಳಿ ಬೆಡ್ ಮೇಲೆ ಅಗಂತ ಮಲಗಿ. ಸುಳ್ಳು, ತುಂಬ ಚೆನ್ನಾಗಿ ಹೇಳ್ತೀರಾ, ಆದರೆ ಅದನ್ನು ನಂಬೋಕ್ಕೆ ನಾನು ಗುಗ್ಗು ಅಲ್ಲ. ಸರಿಯಾಗಿ ಹೇಳಿ, ಯಾರವಳು ನಿಮ್ಮ ಫ್ರೆಂಡ್ ತಂಗಿ ಅಂತ? ಮತ್ತೆ ಕತೆ ಹೇಳಬೇಡಿ ಎಂದಳು ಸನ್ನಿಧಿ ಗಂಭೀರವಾಗಿ. ಮಗ್ಗುಲು ಬದಲಾಯಿಸಿ ಕೂತವನು. ಹೌದು, ಅವಳು ನನ್ನ ಫ್ರೆಂಡ್ ತಂಗಿ ಅಲ್ಲ, ಬದಲಾಗಿ ನನ್ನ ಲವ್ವರ್. ಅವಳೊಬ್ಬಳು ಅನಾಥೆ, ಅದಕ್ಕೆ ನಮ್ಮನೆ ಕರ್ಕೊಂಡು ಹೋದರೆ ಅಮ್ಮ ಅವಳಿಗೆ ಅವಮಾನ ಮಾಡ್ತಾಳೆ ಅಂತ ಇಲ್ಲಿಗೆ ಕರ್ಕೊಂಡು ಬಂದಿದ್ದೀನಿ. ಏನೀಗ ಸಮಾಧಾನವಾ? ಹೋಗು ಮಲಗು ಎಂದನು ಅವಳಿಗೆ ಕೋಪ ಭರಿಸಲು. ಇಲ್ಲ, ಇದು ಸಾಧ್ಯ ಇಲ್ಲ, ನಾನು ನಂಬೋಲ್ಲ. ನೀವು ನನ್ನನ್ನು ತಾನೇ ಪ್ರೀತಿ ಮಾಡಿದ್ದು. ನಿಮಗೆ ನನ್ನ ಬಿಟ್ಟು ಬೇರೆ ಯಾರ ಮೇಲೂ ಪ್ರೀತಿ ಆಗೋಕ್ಕೆ ಸಾಧ್ಯವಿಲ್ಲ. ನಿಮ್ಮ ಪ್ರೀತಿ ಯಾವತ್ತೂ ನಾನೇ. ಆ ಜಾಗಕ್ಕೆ ಬರೋಕ್ಕೆ ಯಾರಿಗೂ ನಾನು ಅವಕಾಶ ಕೊಡಲ್ಲ ಎಂದಳು ಗಾಬರಿಂದ ಬಡಬಡಿಸ್ತಾ. ಕೊಡದಿದ್ದರೆ ನಾನೇನು ಮಾಡಲಿ? ನೀನು ನನ್ನ ಮರೆತು ಆರಾಮವಾಗಿ ಇನ್ನೊಬ್ಬರನ್ನು ಮದುವೆ ಆಗುವಾಗ ನಾನು ನಿನ್ನ ನೆನಪಲ್ಲಿ ದಿನ ದೇವದಾಸನ ಥರ ಕೊರಗಬೇಕಾಗಿತ್ತಾ? ಅದೇ ಬಯಸಿದ್ದು ತಾನೇ ನೀನು, ನೀನಣ್ಣ ಇಬ್ಬರು. ಈಗ ನಾನು ಇನ್ನೊಂದು ಹುಡುಗಿ ಲವ್ ಮಾಡಿದರೆ ನಿನಗೆ ಹೊಟ್ಟೆ ಹೊರಿ ಆಗಿ ಇಲ್ಲಿಗೆ ಬಂದಿದ್ಯಾ ಎಂದನು ವರುಣ್ ಅಸಮಾಧಾನದಲ್ಲಿ ಕೋಪದಿಂದ ರೇಗಿ. ನೋ, ನಾನು ಯಾವತ್ತೂ ನಿಮಗೆ ಕೆಟ್ಟದ್ದು ಬಯಸಿಲ್ಲ. ನೀವು ತಪ್ಪು ತಿಳ್ಕೊಳ್ತಾ ಇದ್ದೀರಾ. ಅದು ನಾನು ಏನೋ ಹೇಳಲು ಬಂದವಳ ಮುಂದೆ ಕೈ ತೋರಿ, ನೀನು ಏನಾದರೂ ಮಾಡ್ಕೊ, ನಾನು ಕೇಳಲ್ಲ. ನನ್ನ ಪಲ್ಲವಿ ವಿಷಯಕ್ಕೆ ನೀನಾಗಲಿ ನಿನ್ನ ಅಣ್ಣ ಆಗಲಿ ಬಂದರೆ ನಾನು ಸುಮ್ಮನೆ ಇರೋಲ್ಲ, ನೆನಪಿಟ್ಕೊ. ಈಗ ಎಲ್ಲಿಂದ ತೊಲಗು, ನಾನು ಮಲಗಬೇಕು. ನಿನ್ನ ಜೊತೆ ಟೈಮ್ ವೇಸ್ಟ್ ಮಾಡುವ ಮೂಡು ಇಲ್ಲ ನನಗೆ ಎಂದವನು ಮತ್ತೆ ಮಲಗಿದನು ಕಾಳು ಚಾಚಿ. ಆಗಲ್ಲ ವರುಣ್ ಎಂದವಳು ಈಗ ತನ್ನ ನಿಶ್ಚಿತಾರ್ಥದ ವಿಷಯ ಮರೆತು ಬರೀ ವರುಣ್ ಪ್ರೀತಿ ಸನ್ನಿಧಿಯಾಗಿದ್ದಳು. ಹೋಗು ಅಂದೆ ತಾನೆ. ಮದುವೆ ನಿಶ್ಚಯ ಆಗಿರುವ ಹುಡುಗಿ ನನ್ನ ರೂಮ್ಗೆ ಬರೋದು ಸರಿಯಲ್ಲ ಅಲ್ವಾ? ಸೊ ಪ್ಲೀಸ್ ಎಂದನು ಬಾಗಿಲೆಡೆ ಕೈ ತೋರಿಸಿ ಹೋಗುವಂತೆ ಸನ್ನೆ ಮಾಡಿ. ಬಂದ ದಾರಿಗೆ ಸುಂಕವಿಲ್ಲ ಎಂಬಂತೆ ಪೆಚ್ಚಾಗಿ ಹೋದಳು ಸನ್ನಿಧಿ. ಇತ್ತ ವರುಣ್ ಕಣ್ಣಿನಿಂದ ಜಾರಿ ಬಿದ್ದ ಹನಿಯೊಂದು ದಿಂಬಿನ ಹೊಳ ಸೇರಿತು.
ಸ್ನಾನ ಮುಗಿಸಿ ಬಂದ ಶ್ರೇಣಿಕಾ ಬೆಡ್ ಮೇಲೆ ಕೂರಿಸಿ ಕೈಯಲ್ಲಿ ಪಟ್ಟಿ ಬಿಚ್ಚಿದ ಜಾಗಕ್ಕೆ ಆಕಾಶ್ ಹೇಳಿದ ಕ್ರೀಮ್ ಹಚ್ಚಿ ಮಸಾಜ್ ಮಾಡಿ ಕಾಲಿಗೆ ಹಚ್ಚಿದವನು ಮಾತ್ರೆ ಕೊಟ್ಟು ನುಂಗಿಸಿ ಸ್ನಾನ ಮಾಡಿದ್ದರಿಂದ ಶೀತ ಆಗದಿರಲೆಂದು ಬೆಚ್ಚಕ್ಕೆ ಒದಿಸಿ ಒದಿಸಿ ಮಲಗಿದವನು ತಾನೂ ಅವಳ ಪಕ್ಕ ಅಡ್ಡಾದನು ಅಭಿಮನ್ಯು. ಕಣ್ಣು ಮಿಟುಕಿಸಿ ಸುತ್ತ ನೋಡುತ್ತಿದ್ದವಳು. ರೀ ಅಭಿ ಎಂದಳು ರಾಗವಾಗಿ. ಹಾ ಎಂದನು ಕಣ್ಣು ಮುಚ್ಚಿಯೇ. ನಾವು ತಂದಿದ್ದ ವಸ್ತುಗಳನ್ನೆಲ್ಲ ಹಾಗೆ ಇಟ್ಟಿದ್ದೀರಾ? ಜೋಡಿಸ್ಬೇಕು ತಾನೆ. ಯಾರಾದರೂ ಎತ್ಕೊಂಡು ಹೋದ್ರೆ ಏನು ಮಾಡೋದು? ದುಬಾರಿ ಬೆಲೆ ಒಡವೆ ತಂದು ಸೋಫಾ ಮೇಲೆ ಎಸೆದಿದ್ದೀರಾ? ನಿಮಗೆ ಸ್ವಲ್ಪನೂ ಜವಾಬ್ದಾರಿ ಇಲ್ಲ. ತುಸು ರೇಗಿದಳು ಗಂಡನ ಮೇಲೆ. ರೂಮ್ ಒಳಗೆ ಬಂದು ಯಾರು ನಿನ್ನ ಒಡವೆ ಎತ್ಕೊಂಡು ಹೋಗಲ್ಲ. ನಾಳೆ ಎದ್ದು ಎಲ್ಲನೂ ಕಬೋರ್ಡ್ಗೆ ಎತ್ತಿಟ್ಟು ಲಾಕ್ ಮಾಡಿಕೊಂಡು ಕೀ ಹುಷಾರಾಗಿ ಇಟ್ಟಿಕೋ. ಈಗ ತೆಪ್ಪಗೆ ಮಲಗು, ನನಗೆ ಸುಸ್ತಾಗಿದೆ ಎಂದನು. ಅವನಿಗೆ ಆಯಾಸಕ್ಕೆ ಕಣ್ಣು ಎಳೆಯುತ್ತಿತ್ತು. ನನಗೆ ನಿದ್ದೆ ಬರ್ತಿಲ್ಲ ಅಭಿ. ನಾನು ಬೆಳಿಗ್ಗೆ ಮಲಗಿದ್ದೆ. ನಾನೀಗ ಮೊಬೈಲ್ ನೋಡ್ತೀನಿ, ಕೊಡಿ. ಅದನ್ನು ನೀವು ಓಪನ್ ಮಾಡಿಲ್ಲ. ಇರಿ ತಗೋತೀನಿ. ಹೇಗಿದೆ ನೋಡಬೇಕು ಎಂದಳು. ಶಾಪಿಂಗ್ ಮಾಡಿದ ಎಲ್ಲ ಬ್ಯಾಗ್ ತೆರೆಯದೆ ಹಾಗೆ ಇಟ್ಟಿದ್ದ ಅಭಿ. ಮೇಲೆ ಎದ್ದವನು, ಲೇ ನಿನ್ನ ಭಜನೆ ನಿಲ್ಲಿಸಿ, ಸುಮ್ಮನೆ ಮಲಗು. ಅದೆಲ್ಲ ಎಲ್ಲೂ ಹೋಗೋಲ್ಲ. ಬೆಳಿಗ್ಗೆ ನೋಡಿದರೆ ಆಯಿತು. ನಿಂಗೆ ನಿದ್ದೆ ಬರ್ತಿಲ್ಲ ಅಂದರೆ ಬಾ, ನನ್ನ ಕತೆ ಹೇಳಿ ತಟ್ಟಿ ಮಲಗಿಸ್ತೀನಿ. ತುಂಬ ಓಡಾಡಿದ್ಯಲ್ಲ, ಅದಕ್ಕೆ ನಿದ್ದೆ ಬರ್ತಿಲ್ಲ ಅಷ್ಟೇ ಎಂದವನು ದೀಪ ಹಾರಿಸಿ ಅವಳ ಎಳೆದುಕೊಂಡು ಕೈಮೇಲೆ ಮಲಗಿಸಿಕೊಂಡು ಪೂರ್ತಿ ಬೆಡ್ಶೀಟ್ ಹೊದಿಸಿದನು. ನಿಮಗೆ ಕತೆ ಹೇಳೋಕ್ಕೆ ಬರುತ್ತಾ? ಗ್ರೇಟ್ ಎಂದಳು ಶ್ರೀ. ಅಲ್ಲೂ ಸುಮ್ಮನಿರದೆ ಅವನ ಮೇಲೆ ಗೀರುತ್ತಾ. ಮಲಗ್ತೀಯೋ ಇಲ್ಲ, 2 ಬಿಟ್ಟು ಮಲಗಿಸ್ಬೇಕಾ ಎಂದವನು ಗದರಿದಂತೆ. ಇನ್ನು ಉಸಿರು ಬಿಡದೆ ಇಲಿಮರಿಯಂತೆ ಅವನೊಳಗೆ ಹುದುಗಿಕೊಂಡಳು ಶ್ರೀ ಎನ್ನುವ ಅಭಿಮನ್ಯುವಿನ ತುಂಟಿ. ಬೆಳಿಗ್ಗೆ ಎಂದಿನಂತೆ ವರ್ಮಾ ಮನೆಯವರ ದಿನನಿತ್ಯದ ಕಾರ್ಯಕ್ರಮಗಳು ಮಾಮೂಲಿಯಾಗಿ ನಡೆಯುತ್ತಿದ್ದವು. ಅಂಜನ ತಾನೂ ಎದ್ದು ಪಲ್ಲವಿಯನ್ನು ಎಬ್ಬಿಸಿದಳು. ಪಲ್ಲವಿ, ಬಿಸಿ ನೀರು ಬರ್ತಿದೆ. ಆದರೆ ಒಂದು ಕೆಲಸ ಮಾಡು, ಇಲ್ಲಿ ಆಕಾಶ್ ಬರ್ತಾರೆ ಅನಿಸುತ್ತೆ. ನೀನು ಸನ್ನಿಧಿ ರೂಮ್ನಲ್ಲಿ ಸ್ನಾನ ಮುಗಿಸಿ ರೆಡಿಯಾಗು. ಇನ್ನೆಲ್ಲ ರೂಮ್ನಲ್ಲೂ ಗಂಡಸರಿದ್ದಾರೆ, ಅದಕ್ಕೆ ಅವಳಾದರೆ ನಿಮಗೆ ಸಹಾಯ ಮಾಡ್ತಾಳೆ ಎಂದಳು ಅಂಜನ ನಗುಮುಖದಿಂದ. ಅಕಸ್ಮಾತ್ ಗಂಡ ರೂಮ್ಗೆ ಬಂದರೆ ಎಂದು. ಪರವಾಗಿಲ್ಲ ಅಕ್ಕ, ನಾನು ಆಮೇಲೆ ಸ್ನಾನ ಮಾಡ್ತೀನಿ ಎಂದಳು ಪಲ್ಲವಿ ಮುಜುಗರದಿಂದ. ಆಮೇಲೆ ಅಂದರೆ ಯಾವಾಗ? ಈಗ ಸ್ನಾನ ಮಾಡಿ ತಿಂಡಿ ತಿನ್ನುವಂತೆ ಬಾ. ಏನಾಗೋಲ್ಲ, ನಿಮಗೆ ಬಟ್ಟೆ ಸನ್ನಿಧಿ ಕೊಡ್ತಾಳೆ. ಆಮೇಲೆ ನಾನು ನೀನು ಹೋಗಿ ಶಾಪಿಂಗ್ ಮಾಡಿ ಬಂದರೆ ಆಗುತ್ತೆ ಎಂದಳು. ವರುಣ್ ಪಲ್ಲವಿಯ ಬಟ್ಟೆ ಬಗ್ಗೆ ತಿಳಿಯದೆ ಕರೆ ತಂದಿದ್ದನು. ಇಲ್ಲ ಬೇಡ ಅಕ್ಕ ಎಂದಳು ಕೈ ಖಾಲಿಯಾಗಿರುವಾಗ. ದುಡ್ಡಿಲ್ಲವೆಂದು ಹೇಗೆ ಹೇಳೋದು ತಿಳಿಯದೆ. ಇಲ್ಲನೂ ಇಲ್ಲ, ಬೆಲ್ಲನೂ ಇಲ್ಲ, ನಡಿ ಬೇಗ ಬೇಗ ಎಂದವಳು ಪಲ್ಲವಿಯನ್ನು ಸನ್ನಿಧಿಯ ರೂಮ್ಗೆ ಎಳೆದುಕೊಂಡು ಹೋದಳು. ಮುಂಜಾನೆ ಹೇಳಾದರೂ ಒಳ್ಳೆಯ ನಿದ್ರೆಯಲ್ಲಿದ್ದ ಹೆಂಡತಿಯ ತಟ್ಟಿ ಎಬ್ಬಿಸ್ತಿದ್ದನು ಅಭಿ. ಶ್ರೀ, ಏ ಶ್ರೀ, ಲೇ ಭಜನೆ ಎಂದನ್ನು ನೋಡುವಷ್ಟು ನೋಡಿ ಕೊನೆಗೆ ಕೆನ್ನೆ ಹಿಂಡಿ. ಏನ್ರಿ ಬಂದಿರೋದು? ನಿಮಗೆ ಬೆಳಿಗ್ಗೆ ಬೆಳಿಗ್ಗೆ ಹೀಗೆ ತಿಗಣೆ ಥರ ಕಾಟ ಕೊಡ್ತಿದ್ದೀರಾ ಎಂದಳು ಮುಖ ಕೆಂಪು ಮಾಡಿಕೊಂಡು. ತೆಗೆದು ಬಿಟ್ರೆ ಮುಖ ಜಜ್ಜಿ ಹೋಗಬೇಕು. ನೀನು ಕುಂಭಕರ್ಣಿ ಥರ ನನ್ನ ಕೈನ ಹೀಗೆ ಬಿಗಿಯಾಗಿ ಹಿಡಿದುಕೊಂಡು ಮಲಗಿದ್ರೆ ನಾನೇನು ಮಾಡಬೇಕು ಎಂದನು ಅವನು ರೇಗಿದಂತೆ. ಏನರ್ಥ ಅಂದರೆ ನನಗೆ ಚೆನ್ನಾಗಿ ನಿದ್ದೆ ಬಂದಿದೆ ಅನ್ನೋ ಅರ್ಥ. ನೀವು ಸುಮ್ಮನೆ ಮಲಗಿ ಅಂತ ಅರ್ಥ. ಅದನ್ನು ಬಿಟ್ಟು ಹೀಗೆ ನಿದ್ದೆ ಹಾಳು ಮಾಡಿ ಅಂತ ಅಲ್ಲ ಎಂದಳು ಮುಖ ತಿರುವಿ. ಹೇ ನಿಲ್ಲಿಸು ಮೊದಲು ನಿನ್ನ ಭಜನೆನ. ಬೆಳಿಗ್ಗೆನೇ ಶುರು ಮಾಡಬೇಡ. ನಡಿ ರೆಡಿಯಾಗಿ ಕಾಲೇಜ್ಗೆ. ಊರೆಲ್ಲ ಎದ್ದರೂ ನೀನಿನ್ನು ಒಳ್ಳೆ ನಿದ್ರೆಯಲ್ಲಿದ್ಯಾ. ನಾಳೆಯಿಂದ ನನ್ನ ಜೊತೆ ಯೋಗ ಮಾಡಿ ಜಿಮ್ಗೆ ಬರಬೇಕು, ತಿಳಿತಾ ಎಂದನು ಆದೇಶಿಸುವಂತೆ. ಆ ಮನೆಯಲ್ಲಿ ಕೊನೆಗೆ ಎದ್ದೇಳುತ್ತಿದ್ದದೆ ಶ್ರೀನಿಕಾ. ಹಾಗಾಗಿ ತು ಸುಮ್ಮನೆ ಹೋಗ್ರಿ. ನನ್ನ ಕೈಲಿ ಒದೆ ತಿಂದು ಹೋಗಬೇಡಿ. ಬೇಗ ಎದ್ದೇಳೋದು ಇನ್ನು ತಮಾಷೆ ಮಾತಾ? ಹೋಗಿ ಕೆಲಸ ನೋಡೋಗಿ ಎಂದಳು. ಇಲ್ಲಿಯವರೆಗೂ ಯಾರೂ ಅವಳನ್ನು ಬೇಗ ಎದ್ದೇಳಿಸಿರಲಿಲ್ಲ, ವಿಚಾರಿಸಿಯೂ ಇರಲಿಲ್ಲ. ತು ನಾ ಆಶ್ಚರ್ಯದಿಂದ ನೋಡಿದವನು. ಲೇ, ನಿಂದು ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಿದೆ. ಸ್ವಲ್ಪ ಕೆಳಗಡೆ ಬನ್ನಿ ಮೇಡಮ್ ಎಂದನು ಅನುಕಿಸಿದಂತೆ. ಕೆಳಗಡೆನಿಲ್ಲ, ಮೇಲ್ಗಡೆನಿಲ್ಲ. ನನಗೆ ಈ ಚಳಿಯಲ್ಲಿ ಎದ್ದು ಯೋಗ ಎಲ್ಲ ಮಾಡೋಕ್ಕೆ ಆಗೋಲ್ಲ ರೀ. ನೀವು ತಲೆ ತಿನ್ನಬೇಡಿ, ಬೇರೆ ಏನಾದರೂ ಹೇಳಿ ಮಾಡ್ತೀನಿ ಎಂದಳು ಕಿರಿಕಿರಿಯಲ್ಲಿ ಮುಖ ಊದಿಸಿಕೊಂಡು. ಸರಿ ಈಗ ಬಿಡ್ತೀನಿ. ಆದರೆ ನಾಳೆಯಿಂದ ನೀನು ನನ್ನ ಜೊತೆ ಎದ್ದು ಯೋಗ ಮಾಡಬೇಕು. ಇದು ನಿನ್ನ ಆರೋಗ್ಯದ ಸಲುವಾಗಿ ಹೇಳ್ತಿರೋದು, ತಿಳಿತಾ? ಡಾಕ್ಟರ್ ಹೇಳಿದ್ದಾರೆ ನಿಮಗೆ ಧ್ಯಾನ ಮಾಡಿಸಿ ಅಂತ ಎಂದನು ಅವಳ ಕೆನ್ನೆ ಹಿಂಡುತ್ತಾ. ಸರಿ, ಯೋಚನೆ ಮಾಡ್ತೀನಿ ಬಿಡಿ. ಈಗ ಮಲಗಬಹುದಾ ಮಹಾರಾಜರೇ? ನಾಟಕೀಯವಾಗಿ ಎಂದವಳ ತೋಳಲ್ಲಿ ಎತ್ತಿಕೊಂಡವನು. ಮಲಗ್ತಾನೆ ಇದ್ದರೆ ಇದೇ ಅಭ್ಯಾಸ ಆಗುತ್ತೆ. ನೀನೀಗ ಕೆಳಗಡೆ ಕೂತ್ಕೊಂಡು ಅಮ್ಮಂದಿರ ಜೊತೆ ಮಾತನಾಡ್ತಿರು. ನಾನು ಜಿಮ್ನಿಂದ ಬಂದಮೇಲೆ ರೆಡಿಯಾಗಿ ಕಾಲೇಜ್ಗೆ ನಿನ್ನ ಬಿಡ್ತೀನಿ. ಆಗ್ಬೋದಾ ಮಹಾರಾಣಿಯವರೇ ಎಂದವನು ಹೆಜ್ಜೆ ಮುಂದುವರಿಸಿದನು. ಅವನ ಕೊರಳಿಗೆ ಕೈಮಾಲೆ ಹಾಕಿ, ರೀ ಅಂದಾಗೆ ಕೇಳೋದು ಮರೆತಿದ್ದೆ. ನನ್ನ ಮಾಂಗಲ್ಯ ಸರ ಕಾಲುಂಗುರ ಎಲ್ಲಿ? ಮತ್ತು ನನ್ನ ಕೈನಲ್ಲಿ ಒಂದು ಉಂಗುರ ಇತ್ತು, ಅದೆಲ್ಲ ಎಲ್ಲಿ
ನಿಮ್ಮ ಹತ್ರ ಇದೆಯಾ? ಇಲ್ಲ ಆಕ್ಸಿಡೆಂಟ್ ಆಗಿದ್ದ ಹತ್ತಿರ ಯಾರಾದರೂ ಎತ್ಕೊಂಡು ಹೋದ್ರಾ ಎಂದಳು ಆತಂಕದಿಂದ. ನಿನ್ನ ಕತ್ತಿಯಲ್ಲಿ ತಾಳಿ ಇಲ್ಲ ಅನ್ನೋದು ಈಗ ನೆನಪಾಯಿತು. ನಿಂಗೆ ಇಷ್ಟು ದಿನ ಇಲ್ಲದು ಈಗ ಯಾಕೆ ಬಿಡು, ಹಾಗೇ ಇರು ಎಂದನು. ಏನು ಹೇಳುವಳು ಎಂದು ಪರೀಕ್ಷಿಸಲು. ಅಯ್ಯೋ, ನಾನು ರಾತ್ರಿ ಸ್ನಾನ ಮಾಡೋಕ್ಕೆ ಹೋಗಿದ್ನಲ್ಲ, ಆಗ ಕತ್ತು ಮುಟ್ಟಿ ನೋಡಿಕೊಂಡಾಗ ನನಗೂ ನೆನಪಾಗಿತ್ತು. ನನಗೇನು ಗೊತ್ತಿತ್ತು ಅದೆಲ್ಲ ತೆಗೆದಿದ್ರೆ ಅಂತ, ನಾನೇನು ದಿನ ಕನ್ನಡಿ ನೋಡ್ತಿದ್ನ ಹೇಳಿ ಎಂದಳು ನನ್ನದೇನು ತಪ್ಪಿಲ್ಲ ಎನ್ನುವಂತೆ. ಅಮಾಯಕಿ ಪಾರ್ಟ್ 1. ನೀನು ಬಲೆ ಚಾಲಾಕಿ ಇದೆಯಾ, ಆದರೆ ಈಗ ಬಲೆಡ್ಯ ಅಭಿಮನ್ಯು ಹತ್ರ ಇದೆಲ್ಲ ನಡೆಯೋಲ್ಲ ಅಮ್ಮಣ್ಣಿ ಎಂದವನು ಒಂದೇ ಸಾರಿ ಸೋಪಗೆಸೆದಂತೆ ಕೂರಿಸಿದವನು ನಗುತ್ತಾ ಅಡುಗೆ ಮನೆಗೆ ಹೋದನು ನೀರು ಕುಡಿಯಲು. ಇತ್ತ ಅಡುಗೆ ಮನೆಯಲ್ಲಿ ಅಂಜನಾಗೆ ಅಡುಗೆ ಮಾಡಲು ಬಿಡದೆ ತೊಂದರೆ ಕೊಡ್ತಿದ್ದ ಆಕಾಶ್, ರೀ ಸುಮ್ಮನೆ ಕೆಲಸ ನೋಡೋಗಿ, ಈ ಥರ ನೀವು ಆಡೋದು ಯಾರಾದರೂ ನೋಡಿದರೆ ನಮ್ಮ ಮರ್ಯಾದೆ ಏನಾಗಬೇಕು, ಬಿಡ್ರಿ ಸುಮ್ಮನೆ ಕೊಸರಾಡಿದಳು ಅಂಜನಾ ಗಂಡನ ಕೈಯಿಂದ ತಪ್ಪಿಸಿಕೊಳ್ಳಲು. ನೋಡಿದರೆ ಅದು ಅವರವರ ಕರ್ಮ ಕಣೆ, ನಾನೇನು ಮಾಡಲಿ, ನೀನು ರಾತ್ರಿ ನನ್ನ ಬಿಟ್ಟು ಆರಾಮವಾಗಿದ್ದಿದ್ದಕ್ಕೆ ಇದು ನನ್ನ ಕಡೆಯಿಂದ ಶಿಕ್ಷೆ ಎಂದವನು ಅವಳ ಕೆನ್ನೆ ಕಚ್ಚಿದನು. ಏನ್ರಿ ಒಳ್ಳೆ ಚಿಕ್ಕ ಮಕ್ಕಳ ಥರ ಆಡ್ತಿದ್ದೀರಾ ನೀವು, ಅತ್ತೆ ಬಂದರೆ ನಿಮಗೆ ಸರಿಯಾಗಿ ಬೆಂಡೆತ್ತಾರೆ, ಈಗ ನನ್ನ ಬಿಟ್ಟರೆ ಸರಿ, ಇಲ್ಲ ಕಿರಿಚಿಬಿಡ್ತೀನಿ ನೋಡಿ ಎಂದಳು ಬೆದರಿಕೆ ಹಾಕುವಂತೆ. ಕಿರಿಚು, ನಾನು ನೋಡ್ತೀನಿ ಅದೇಗೆ ಕಿರಿಚ್ತೀಯಾ ಅಂತ. ಗಂಡನಿಗೆ ರಾತ್ರಿ ಪೂರ್ತಿ ಉಪವಾಸ ಸತ್ಯಾಗ್ರಹ ಮಾಡಿಸಿ ನನಗೆ ಸೈಡನ್ಸ್ ಅಂತ ನಾನು ಕಂಪ್ಲೇಂಟ್ ಮಾಡ್ತೀನಿ ಎಂದನು ಅವಳ ತಬ್ಬಿಕೊಂಡು ಹಿಡಿತ ಬಿಗಿ ಮಾಡಿ. ಇವತ್ತು ನಿಮಗೇನಾಗಿ ಇಷ್ಟೊಂದು ಧೈರ್ಯ ಇರೋದು ನಿನ್ನೆ ಮಾವ ಹೇಳಿದಾಗಲೆಲ್ಲ ಆಗೋಲ್ಲ ಅನ್ನಬೇಕಿತ್ತು. ಈಗ ಬಂದು ನನ್ನ ಹತ್ರ ಹಾರಾಡಿದರೆ ನಾನೇನ್ರಿ ಮಾಡಲಿ, ಈಗ ಬಿಡಲಿಲ್ಲ ಅಂದರೆ ನಾನೇ 2 ಬಿಟ್ಟು ಕಳಿಸ್ತೀನಿ ನೋಡಿ ಎಂದಳು ಕೊಸರಿ. ಬಿಡಬೇಡ, ಕೊಟ್ಟೇ ಕಳಿಸು, ನಾನೇನು ಜಾಸ್ತಿ ಕೇಳೋಲ್ಲಪ್ಪ, ಬರೀ ಕೆನ್ನೆಗೊಂದು ಅನೆಗೊಂದು ಇಲ್ಲಿಗೊಂದು ಅಷ್ಟೇ ಎಂದನು ತುಟಿ ಸೇರಿಸಿ ತುಂಟ ಹುಡುಗನಂತೆ. ಆಕಾಶ್, ನೀವು ತುಂಬ ಕೆಟ್ಟು ಹೋಗಿದ್ದೀರಾ, ಮನೆ ತುಂಬ ಜನ ಇದ್ದಾರೆ, ಏನು ನಿಮ್ಮ ಹುಡುಗಾಟ, ನಿಮ್ಮ ತಮ್ಮಂದಿರು ಇನ್ನೇನು ತಿಂಡಿಗೆ ಬರ್ತಾರೆ, ಸುಮ್ಮನೆ ಹೋದರೆ ಸರಿ ಎಂದಳು ಅವನ ದೂರ ತಳ್ಳುತ್ತಾ. ಅಯ್ಯೋ, ಅವರೆಲ್ಲ ಹೊಸ ಜೋಡಿಗಳು ಬಿಡು, ರೂಮ್ನಲ್ಲಿ ಸಿಹಿ ಅಡುಗೆಗಳು ಇರ್ತವೆ, ಈಗ ಅದೆಲ್ಲ ಬೇಡ, ಬೇಗ ಕೊಡು ಅಷ್ಟೇ ಎಂದವನು ಹೋಗುವಂತೆ ಕಾಣುತ್ತಾನೇ ಇರಲಿಲ್ಲ. ನೋಡಿ ಸಾಕಾದವಳು, ಅಯ್ಯೋ ಅತ್ತೆ ಬಂದರು ಎಂದಳು ಗಾಬರಿಯಾದಂತೆ ನಟಿಸುತ್ತಾ. ಅವಳದನಿಗೆ ಬೆಚ್ಚಿ ಹಿಂದೆ ಸರಿದನು. ಆಮೇಲೆ ಸಿಗು, ಮಾಡ್ತೀನಿ ಮೋಸಗಾತಿ ಎಂದವನು ಗೊಣಗಿಕೊಂಡು ರೆಡಿಯಾಗಲು ಹೋದನು. ಎಡ್ವರ್ಟ್ ಆಗಿದ್ದು ಮಾತ್ರ ಅಬಿಗೆ. ನೀರು ಕುಡಿಯಲು ಬಂದವನಿಗೆ ಅಣ್ಣನ ಇನ್ನೊಂದು ಮುಖ ನೋಡುವ ಭಾಗ್ಯ ಸಿಕ್ಕಿತ್ತು. ಬೆಳಿಗ್ಗೆ ಗಂಡ ಹೆಂಡತಿಯ ರೂಮ್ ಬಡಿಯುತ್ತಿದ್ದರು ಅರ್ಪಿತಾ. ಪ್ರಣತಿ, ಸಮರ್ಥ್ ಕೂಗಿದರು. ಹೊರಗಿನಿಂದ ಜೋರಾಗಿ ಕಲ್ಯಾಣಿ, ಹರೀಶ್, ಜೀವಿತ, ಭಾನು ಮನೆಯಲ್ಲೇ ಇದ್ದರು. ಬಾಗಿಲು ತೆರೆದ ಸಮರ್ಥ್, ಹಾ ಅತ್ತೆ ಹೇಳಿ ಎಂದನು ಕಣ್ಣುಜ್ಜಿಕೊಳ್ಳುತ್ತಾ. ಎಲ್ಲೋ ನಿನ್ನ ಹೆಂಡತಿ 3 ಹೊತ್ತು ತಿಂದು ತಿಂದು ಮಲಗುವುದೇ ಕೆಲಸನ ಅವಳಿಗೆ, ಈ ಮನೆಗೆ ಬಂದಮೇಲೆ ಅವಳು ಈ ಮನೆ ಸದಸ್ಯನೇ ತಾನೆ, ಅವತ್ತು ನಿಮ್ಮ ಮಾವ ಹೇಳಿದ್ರು ತಾನೆ ಕೆಲಸ ಮಾಡು ಅಂತ, ಅವಳಾಗೆ ಬಂದು ಕೆಲಸ ಮಾಡೋಕ್ಕೆ ಸಹಾಯ ಮಾಡ್ತಾಳಂತ ಕಾಯ್ತಿದ್ದೆ, ಆಯಿತು ಒಂದು ದಿನನೂ ಅಡುಗೆ ಮನೆ ಕಡೆ ತಲೆನೂ ಹಾಕಿಲ್ಲ, ಎಬ್ಬಿಸಿ ಹೋಗು ಎಂದರು ಅರ್ಪಿತಾ ಅಧಿಕಾರದಿಂದ. ಅತ್ತೆ, ಈ ವಿಚಾರ ನನಗೆ ಗೊತ್ತಿರಲಿಲ್ಲ, ಸರಿ ಎಬ್ಬಿಸ್ತೀನಿ ಎಂದವನು ಅರ್ಪಿತಾ ಕಂಡ್ರೆ ಚಿಕ್ಕಂದಿನಿಂದಲೂ ಭಯವೇ. ಹೆಂಡತಿಯ ಬಳಿ ಕುಳಿತು ಪ್ರಣತಿ ಎದ್ದೇಳು ಪ್ರಣು ತಟ್ಟಿ ಪ್ರಯತ್ನಿಸ್ತಿದ್ದನು. ಏನು ಸಮರ್ಥ್, ನಿಮ್ಮದು ಚಳಿಗೆ ಆರಾಮವಾಗಿ ಮಲಗಬೇಕು, ಮಲಗಲು ಬಿಡಲ್ಲ ಎಂದವಳು ಮುಖದ ತುಂಬ ಮುಸುಕು ಹಾಕಿಕೊಂಡಳು ಪ್ರಣತಿ. ನಿನ್ನ ಕರೆಯೋಕ್ಕೆ ದೊಡ್ಡತ್ತೆ ಬಂದಿದ್ದಾರೆ ಕಣೆ, ಬೇಗ ಎದ್ದು ಹೋಗು ಎಂದನು ಹೊದಿಕೆ ಹಿಡಿದು ಜೋರಾಗಿ. ತಟ್ಟನೆ ಎದ್ದು ಕುಳಿತವಳು. ಹಾಂ, ಅವರನ್ನೇಕೆ ಬಂದಿರೋದು, ಮನೇಲಿ ಏನಾದರೂ ಪೂಜೆ ಇದೆಯಾ, ಇವಾಗ ಹೇಳ್ತಿದ್ದಾರೆ, ಬೆಳಿಗ್ಗೆನೇ ಹೇಳಬೇಕು ತಾನೆ ಎಂದಳು ರೆಡಿಯಾಗಲು ಹೇಳಿರಬೇಕು ಎಂದುಕೊಂಡು. ಪೂಜೆ ಮನೇಲಲ್ಲ, ಅಡುಗೆ ಮನೆಯಲ್ಲಿ. ನಿನ್ನ ಮದುವೆ ಆಗಿ ಬಂದಮೇಲೆ ನಿನ್ನ ಕೈ ರುಚಿ ಹೇಗಿದೆ ಅಂತ ನಮಗೆ ಗೊತ್ತಿಲ್ಲ ಅಲ್ವಾ, ಅದಕ್ಕೆ ನಿನ್ನ ಕೈ ರುಚಿ ಅಡುಗೆ ಹೇಗಿರುತ್ತೆ ಅಂತ ನಾವು ಸವಿಬಾರ್ದಾ, ಹೇಳು ಬಾ ಮಾಡಿ ಬಡಿಸು ಎಂದರು ಅರ್ಪಿತಾ ರೂಮ್ ಹೊಳ ಬಂದರು. ಅಡುಗೆನಾ, ನಾನು ಯಾಕೆ ಮಾಡಲಿ, ಅದನ್ನು ಮಾಡೋಕ್ಕೆ ಅಂತ ನಿಮ್ಮ ಸೊಸೆ ಅಂದಿರಿಲ್ವಾ, ನಾನೇನು ಈ ಮನೆ ಸೊಸೆ ಅಲ್ಲ, 2 ದಿನ ಇದ್ದು ಹೋಗೋ ಅತಿಥಿ ಅಷ್ಟೇ, ನನಗೆ ಅದೆಲ್ಲ ಮಾಡೋಕ್ಕೆ ಬರೋಲ್ಲ ಎಂದಳು ಅಸಮಾಧಾನದಲ್ಲಿ. ನೀನು ಎಲ್ಲ ವಿಚಾರದಲ್ಲೂ ಅತಿಥಿಯಾಗಿ ಇದ್ದಿದ್ರೆ ನಾನು ಕೇಳ್ತಾ ಇರಲಿಲ್ಲ, ಇನ್ನೊಬ್ಬರ ಸಂಸಾರ ಹಾಳು ಮಾಡೋಕ್ಕೆ ನೀನು ಸಂಬಂಧಿಕಳು, ಕೆಲಸ ಮಾಡೋಕ್ಕೆ ಆದರೆ ಅತಿಥಿ ನೀನು ಎಂದರು ತುಸು ಗದರಿದಂತೆ ಹೇಳಿ. ಸಂಸಾರ ಹಾಳು ಮಾಡುವುದಾ ಎಂದನು ಸಮರ್ಥ್ ಗೊಂದಲದಲ್ಲಿ. ಅದೇನು ಅಂತ ನಿನ್ನ ಹೆಂಡತಿ ಕೇಳು ಸಮರ್ಥ್, ಅದೆಲ್ಲ ನನಗೆ ಬೇಡ, ಮನೆಯಲ್ಲಿ 3 ಹೊತ್ತು ತಿಂದು ತಿಂದು ರೂಮ್ನಲ್ಲಿ TV ನೋಡುತ್ತಾ ಮೊಬೈಲ್ ನೋಡ್ಕೊಂಡಿರೋ ಬದಲು ಕೆಳಗಡೆ ಬಂದು ಸಣ್ಣ ಪುಟ್ಟ ಕೆಲಸ ಮಾಡೋಕ್ಕೆ ಹೇಳು. ನಿನ್ನ ಹೆಂಡತಿಗೆ ಶ್ರೀನಿಕಾ ಸಂಜನಾ ಕಾಲೇಜ್ಗೆ ಹೋಗ್ತಾರೆ, ಪಾಪ ಅಂಜನಾ ಒಬ್ಬಳಿಗೆಲ್ಲ ಕೆಲಸ ಮಾಡೋಕ್ಕೆ ಕಷ್ಟ ಆಗುತ್ತೆ ಎಂದರು ಗಂಡನಿಗೆ ಪೂರ್ತಿ ವಿವರ ನೀಡಿ. ಹೌದು, ಪ್ರಣತಿ ಮನೇಲಿ ಇಷ್ಟೊಂದು ಜನಕ್ಕೆ ತಿಂಡಿ ಅಡುಗೆ ಮಾಡೋದು ಅವರೊಬ್ಬರಿಗೆ ಕಷ್ಟ ಆಗುತ್ತೆ, ನೀನು ಸಹಾಯ ಮಾಡು, ಏನಾಗೋಲ್ಲ, ಮುಂದೆ ನಮ್ಮ ಮನೆಗೆ ಹೋದರೆ ನೀನೇ ಎಲ್ಲ ಮಾಡಬೇಕು, ಈಗಲೇ ಅಭ್ಯಾಸ ಮಾಡ್ಕೊ
ಎಂದನು ಸಮರ್ಥ್ ನಿಜವನ್ನೇ ಹೇಳುತ್ತಿದ್ದನು. ಹಾಗೆ ಸೂರ್ಯ ಹುಟ್ಟೋಕ್ಕೆ ಮುಂಚೆ ಎದ್ದು ಬರೋಕ್ಕೆ ಹೇಳು. ಸಮರ್ಥ್, ಮದುವೆಯಾದ ಹೆಣ್ಣು ಈ ರೀತಿ 9 ಗಂಟೆವರೆಗೂ ಮಲಗುವುದು ಸರಿಯಲ್ಲ. ಇವಳೇನು ಹೊಸದಾಗಿ ಕಲಿಯಬೇಕಾಗಿಲ್ಲ. ಇವಳ ತವರು ಮನೆಯಲ್ಲಿ ಬೇಗ ಎದ್ದು ಕೆಲಸ ಮಾಡಿ ಅಭ್ಯಾಸ ಇರಬೇಕು ತಾನೆ. ಇದೇನು ಹೊಸದಾಗಿ ತಡವಾಗಿ ಹೇಳುವುದು, ಅದು ಮದುವೆ ನಂತರ ಎಂದವರು ಸರಿಯಾಗಿ ಬಿಸಿ ಮುಟ್ಟಿಸುತ್ತಿದ್ದರು. ಅದು ಆಗ ನಾವಿಬ್ಬರು ಇರುತ್ತಿದ್ದದತ್ತೆ, ಅದಕ್ಕೆ ತಡವಾಗಿ ಎದ್ದು ಅಭ್ಯಾಸ ಆಗಿದ್ದಾಳೆ. ನಾಳೆಯಿಂದ ಬೇಗ ಹೇಳ್ತಾಳೆ ಬಿಡಿ ಅಲ್ವಾ ಪ್ರಣತಿ ಎಂದನು. ಅವನಿಗೂ ಹೆಂಡತಿಯ ಗುಣ ಮುಜುಗರ ಉಂಟು ಮಾಡಿತ್ತು. ಸರಿ, ಬೇಗ ಸ್ನಾನ ಮಾಡಿ ಕೆಳಗಡೆ ಬಾ, ಅಂಜನ ಒಬ್ಬಳೇ ಇದ್ದಾಳೆ, ಇನ್ನೂ ಬೇಕಾದಷ್ಟು ಕೆಲಸ ಇದೆ ಎಂದವರು ಅದೇ ಗತ್ತಿನಲ್ಲಿ ಕೆಳ ನಡೆದರು. ಪ್ರಣತಿಗೆ ಗಂಡನ ಮುಂದೆ ತನ್ನ ನಾಟಕ ಬಯಲಾದರೆ ಎಂಬ ಭಯ, ಹಾಗಾಗಿ ತೆಪ್ಪಗೆ ಕುಳಿತಿದ್ದಳು. ಪ್ರಣತಿ, ಅತ್ತೆ ಹೇಳಿದ್ದು ಸರಿ ಇದೆ, ನೀನೇ ಇನ್ಮೇಲೆ ಸ್ವಲ್ಪ ಜವಾಬ್ದಾರಿ ಕಲಿ. ಈ ರೀತಿ ತುಂಬಿದ ಮನೆಯಲ್ಲಿದ್ದರೆ ನಿನ್ನಿಂದ ನಾನು ತಲೆ ತಗ್ಗಿಸುವ ಹಾಗಾಗುತ್ತದೆ. ಹೋಗು ಬೇಗ ಗದರಿದನು. ಇಷ್ಟು ದಿನ ಅವನು ಗಮನಿಸದಿದ್ದರಿಂದ ಹೆಂಡತಿಯು ಸುಮ್ಮನೆ ಬಿಟ್ಟಿದ್ದ. ಈಗ ಒಂದೊಂದಾಗಿ ಎಲ್ಲ ಕಲಿಸಬೇಕಾಗಿತ್ತು, ಅವಳು ಕಲಿಯಬೇಕಾಗಿತ್ತು. ಕತೆ ಮುಂದುವರಿಯುತ್ತದೆ. ಎಲ್ಲರೂ ಕತೆ ಕೇಳಲು ಇಚ್ಛಿಸುವವರು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಆಗ ನಿಮಗೆ ಕತೆ ಬೇಗವಾಗಿ ಸಿಗುತ್ತದೆ. ಇಲ್ಲದಿದ್ದರೆ ನೀವು ಚಾನಲಲ್ಲಿ ಹುಡುಕಬೇಕಾಗುತ್ತೆ, ಅದಕ್ಕೆ ಹೇಳಿದ್ದು.